ಗುಡ್ ಆಫ್ಟರ್ನೂನ್. ನನಗೆ ಆ್ಯಕ್ಚುಲಿ ನಮ್ಮ ಸ್ನೇಹಿತರ ಒಂದು ಜಮೀನಲ್ಲಿ ಹರಪನಹಳ್ಳಿ ಅಲ್ಲ ಇದು, ಹರಪನಹಳ್ಳಿ ತಾಲೂಕಲ್ಲಿ ಇದ್ದೀನಿ. ಇಲ್ಲಿ ಬೇಸಿಕಲಿ ಸುಜ್ಲಾನ್ ಕಂಪನಿಯವರು, ಸುಜ್ಲಾನ್ ಅಲ್ವಾ ಅದು? ಸುಜ್ಲಾನ್ ಕಂಪನಿಯವರು ಒಂದು ಸಾಕಷ್ಟು ಮಟ್ಟಿಗೆ ವಿಂಡ್ ಮಿಲ್ಸನ್ನು ಹಾಕಿದ್ದಾರೆ. ಅದು ಯಾವ ಲೇಡಿ ವಿಂಡ್ ಮಿಲ್ಸು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದು ನಾನು ನಿಂತ್ಕೊಂಡಿರೋದು ನಮ್ಮ ಸ್ನೇಹಿತರ ಜಮೀನಲ್ಲಿ. ಪಕ್ಕದಲ್ಲೇ ಸುಜ್ಲಾನ್ ಕಂಪನಿಯವರು ಈ ವಿಂಡ್ ಮಿಲ್ಲಿಂದ ಕರೆಂಟನ್ನು ಉತ್ಪತ್ತಿ ಮಾಡ್ತಾರೆ. ಸೊ ನಾನಾಗೆ ಕೇಳಿದೆ, ಹೇಗೆ ಇದು ರೈತರ ಜಮೀನಲ್ಲಿ ಹೇಗೆ ಅಂತ. ಸೊ ಅವ್ರು ನಮ್ಮ ಸ್ನೇಹಿತರು ಏನು ಹೇಳಿದ್ರು ಅಂತಂದರೆ, ಬೇಸಿಕಲಿ 4 ಎಕರೆ ಜಮೀನು ತಗೊಂಡು ಲೀಸಿಗೆ ತಗೊಳ್ತಾರಂತೆ. ಪ್ರತಿ ವರ್ಷ 1 ಎಕರೆ ಜಮೀನಿಗೆ 35,000 ರೂಪಾಯಿ, ಹಂಗೆ 4 ಎಕರೆಗೆ 1,40,000 ಕೊಡ್ತಾರೆ. ಸೊ ಅರ್ಧ ಎಕರೆಯಲ್ಲಿ ಪ್ಲ್ಯಾಂಟ್ ಬರುತ್ತೆ. ಈ ಎಂಟೈರ್ ನೀವು ನೋಡ್ಬೋದು, ದಿಸ್ ಇಸ್ ಸುಜ್ಲಾನ್ ಕಂಪ್ನಿ. ಓಕೆ, 2.1 ಮೆಗಾವಾಟ್ ಅಲ್ವಾ? 2.1 ಮೆಗಾವಾಟ್ ಕೆಪಾಸಿಟಿ ಇರುವಂಥ ಇದು ಜನ್ರೇಟ್ರು. ಬೇಸಿಕಲಿ ನಮಗೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಮೇಲೆ ಹೋರೆ ಒಂದು ದೊಡ್ಡ ಲಾರಿ ಥರ ಇದೆ ಆ್ಯಕ್ಚುಲಿ, ಇಫ್ ಐ ಆಮ್ ನಾಟ್ ರಾಂಗು. ನೀವೆಲ್ಲ ನೋಡಿರ್ಬೋದು, ದಾರಿನಲ್ಲಿ ನಿಮಗೆ ಏನೋ ಒಡಗೊಲ್ಲ ಈ ರೆಕ್ಕೆಗಳನ್ನು ಕ್ಯಾರಿ ಮಾಡ್ತಾ ಇರೋಂಥ ಬಿಗ್ ಬಿಗ್ ಟ್ರಕ್ಸ್ಗಳೆಲ್ಲ ಸಿಗುತ್ತೆ ನಿಮಗೆ. ಬೇಸಿಕಲಿ ಅದೇ ಇದು. ಓಕೆ, ಆ್ಯಂಡ್ 2.1 ಮೆಗಾವಾಟ್ ಅಂದರೆ ಹೆಚ್ಚು ಕಡಿಮೆ 2 ಹಳ್ಳಿಗಳಿಗೆ ಕರೆಂಟನ್ನು ಉತ್ಪತ್ತಿ ಮಾಡುವಂಥ ಕೆಪಾಸಿಟಿ ಈ ಒಂದು ಪ್ಲ್ಯಾಂಟ್ಗೆ ಇದೆಯಂತೆ. ಸೊ ಬೇಸಿಕಲಿ ಈ ಥರ ಒಂದು 20-30 ಹಾಕಿದರೆ ದ ಇನ್ವೆಸ್ಟ್ಮೆಂಟ್ ಈಸ್ ಸಮ್ವೇರ್ ಅರೌಂಡ್ 20 crores ಅಂತೆ. 20 ಕೋಟಿ ವೆಚ್ಚ ಆಗತ್ತಂತೆ ಈ ಲ್ಯಾಂಡನ್ನು ತಗೊಂಡು ಈ ಪ್ಲ್ಯಾಂಟ್, ಈ ಒಂದು ಮಿಷಿನ ತಂದು ಇಲ್ಲಿ ಇನ್ಸ್ಟಾಲೇಷನ್ ಮಾಡಲಿಕ್ಕೆ. ಸೊ ಲೀಸ್ಗೂ ಕೊಡ್ತಾರೆ. ಕೆಳಗಡೆ ಅರ್ಧ ಎಕರೆ ಬಳಸ್ಕೊತಾರಂತೆ. ಕೆಳಗಡೆ ರೈತರು ಐ ಥಿಂಕ್ ಅದನ್ನು ಕೃಷಿನೂ ಕೂಡ ಮಾಡ್ಬೋದು. ಬಟ್ ಅದೇ ಮೇಂಟೆನೆನ್ಸನ್ನು ಬಂದಾಗ ಇದನ್ನು ಮಾಡ್ಬೋದು ಅಂತ. ಐ ಥಿಂಕ್ ವರ್ಷಕ್ಕೆ 1 ಎಕರೆಗೆ 35,000 ಕೊಟ್ಟು 4 ಎಕರೆ ಹಂಗೆ ಈ ಪ್ಲ್ಯಾಂಟ್ಗೆ ಇವ್ರು ತಗೊಳ್ತಾ ಇದ್ದಾರೆ. ಒಂದು 20-30 ಮಾಡಿದಾರಂತೆ. ಏನೋ ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್ ಇನ್ಫಾರ್ಮೇಷನ್ ವಿತ್ ಯು. ಥ್ಯಾಂಕ್ ಯು.